ಗೈಸ್ ಯಾವ್ದು ತಗೋಬೇಕಂತ ಗೊತ್ತಾಗ್ತಾ ಇಲ್ಲ. ಸೊ ಅದಕ್ಕೆ ಸುಮ್ಮನೆ ನಿಂತ್ಕೊಂಡಿದ್ದೀನಿ. ಎಷ್ಟು ಗೊತ್ತಾ ರೇಟು? ಬಟ್ಟೆ ಕೊಡ್ಸೋಣ ಅಂತ. ಬಟ್ಟೆ ಅಲ್ಲ ಇದು ಅಪ್ಪ ಹತ್ರ, ಅದು ಮಮ್ಮಿ ಮದರ್ಸ್ ಡೇ ಮಾಡಕ್ಕೆ ಇಸ್ಕೊಂಡಿರೋದು. ಅಮ್ಮಂದು ಬರ್ಡೇ ನನಗೆ ಗೊತ್ತಿಲ್ಲ, ಬರ್ಡೇ ಡೇಟ್ ಗೊತ್ತಿಲ್ಲ. ಒಂದೇ ಒಂದು ತೊಳೆ ಕಾಣಿಸಿದ್ಯಾ ಇದು? ಅವ್ವ ಹ್ಯಾಪಿ ಮದರ್ಸ್ ಡೇ, ನಂಗೊಂದು ಪಪ್ಪೆ ಕೊಟ್ಬಿಡು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಷ್ಟೊಂದು ದಿನ ಆದಮೇಲೆ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಏನು ಸ್ಪೆಷಲ್ ಅಂದರೆ ನಾಳೆ ಮೇ 11 ಮದರ್ಸ್ ಡೇ ಸ್ಪೆಷಲ್ಲು. ಸೊ ಮದರ್ಸ್ ಡೇನ ಮನೇಲಿ ಸೆಲೆಬ್ರೇಟ್ ಮಾಡೋಣ ಅಂದ್ಕೊಂಡೆ. ಸೆಲೆಬ್ರೇಟ್ ಮಾಡೋದಕ್ಕೆ ಒಂದಷ್ಟು ಡೆಕೋರೇಟಿವ್ ಥಿಂಗ್ಸ್ ತೊಗೊಂಬರ್ಬೇಕಿತ್ತು. ಸೊ ಅದನ್ನು ಬೈ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಇಲ್ಲಿ ತೊಗೊಬರೋಣ. ಮಹಾಬಜಾರ್. ಸೊ ಅಲ್ಲಿ ಪಾರ್ಕಿಂಗ್ ಮಾಡ್ಕೊಂಬರಕ್ಕೆ ಹೋಗಿದ್ದಾನೆ. ಗೈಸ್ ಮಹಾಬಜಾರ್ ಹತ್ರ ಬಂದಿದ್ದೀವಿ. ಸೊ ಒಳಗಡೆ ಹೋಗಿ ಏನೇನು ಡೆಕೋರೇಟಿವ್ ಐಟಮ್ಸ್ ಸಿಗುತ್ತೆ ತೊಗೊಂಬರೋಣ ಬನ್ನಿ. ಸೊ ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲ ಬಲೂನ್ಸ್ ತೊಗೊಳ್ಳೋಣ, ಅದನ್ನು ತೊಗೊಳ್ಳೋಣ. ಗೈಸ್ ಯಾವ್ದು ತಗೋಬೇಕಂತ ಗೊತ್ತಾಗ್ತಾ ಇಲ್ಲ. ಸೊ ಅದಕ್ಕೆ ಸುಮ್ಮನೆ ನಿಂತ್ಕೊಂಡಿದ್ದೀನಿ. ನೋಡಿದೆ ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಶೇಕ್ ಆಗ್ಬಿಟ್ಟೆ ನಾನು. ಗೈಸ್ ಇದು ನೋಡಿ ಆಟಮ್ ಬಾಂಬ್ ಥರ ಇದೆ. ಇದು ಕರೆಂಟ್ ಹೊಡಿಯುತ್ತೆ ಗೈಸ್. ಇದ್ರ ಹೆಸರು ಏನು ಗೊತ್ತಾ? ಶಾಕ್ ಕೀ ಚೈನ್ ಗೈಸ್. 200 ರುಪೀಸ್. ಈ ಬಟನ್ ಒತ್ತಿದ ತಕ್ಷಣ ಹೆಂಗೆ ಶಾಕ್ ಹೊಡಿತು ಗೊತ್ತಾ ನನಗೆ. ಅಯ್ಯಪ್ಪ, ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಬನ್ನಿ ಇದು ನೋಡಿ, ಇದು ಶಾಕ್ ಹೊಡಿಯುತ್ತಾ? ಅಯ್ಯಪ್ಪ ನಾನು ಗೊತ್ತಲ್ಲ. ಶಾಕ್ ಕೀ ಚೈನ್ ಗೈಸ್. ಇದು ನೋಡ್ರಿ ಚೆನ್ನಾಗಿದೆ. ಈ ಥರ ಕೀ ಚೈನ್ ಸುಮ್ಮನೆ ಹಂಗೆ ನೋಡ್ಕೊಂಬರೋಣ ಅಂತ. ಏನೂ ಸಿಕ್ಕಲಿಲ್ಲ, ಸುಮ್ಮನೆ ಹಂಗೆ ಯಾಕೆ ಹೋಗೋದು ಅಂತ ಸುಮ್ಮನೆ ಹಂಗೆ ಸ್ಟೋರ್ ಫುಲ್ಲು ವಿಸಿಟ್ ಮಾಡ್ಕೊಂಬರೋಕೆ ಹೋಗ್ತಾರೆ. ಗೈಸ್ ನನಗೇನು ಗೊತ್ತಾ, ಇದನ್ನ ಈ ಚಾಕ್ಲೇಟ್ ಏನಿದು ಮ್ಯಾಲೋ ಇದಂದರೆ ನಂಗೆ ತುಂಬ ಇಷ್ಟ ಗೈಸ್. ಇದು ನಾನು ಚಿಕ್ಕ ವಯಸ್ಸಲ್ಲಿ ತುಂಬ ತಿಂದೆ. ನಮ್ಮ ಡ್ಯಾಡಿ ತಂದುಕೊಡ್ತಾ ಇದ್ದು ತಿನ್ನೋದಕ್ಕೆ. ಇದು ಎಷ್ಟು ಗೊತ್ತಾ ರೇಟು? 199 ಇದೆ. ಇದು 199 ರುಪೀಸ್. 20 ರೂಪಾಯಿಗೆ 70 ರೂಪಾಯಿ ಹಾಕವ್ರೆ. ಎಲ್ಲಿ ನಾವು ಬಡವ್ರು ತಗೊಂಬರೋದು? ಅದಕ್ಕೆ ಇದನ್ನು ತೊಗೊಂಡಿದ್ದೀವಿ. ಎಲ್ಲ ಫ್ರೆಶ್ ಆಗಿಟ್ಟಿದ್ದಾರೆ ಫ್ರೂಟ್ಸ್ಗಳು. ಇಲ್ಲಿ ನೋಡೋ ಟೊಮೆಟೊ ಚೆನ್ನಾಗಿದೆ. ಸ್ಮಾಲ್ ಟೊಮೆಟೊ. ಅಣ್ಣ ಇದೆಷ್ಟು? 200 ರುಪೀಸ್ ಪರ್ ಕೆಜಿನ. ಎಲ್ಲ ಪೊರ್ಕೆ ತಗೊಂಡು ಪಟ ಹಾಕ್ಬೇಕು ಮುಂಡೆ ಮಕ್ಕಳ. ಈ ಹಣ್ಣು ನಾನು ತುಂಬ ದಿವಸ ತಿನ್ಬೇಕು ಅಂದ್ಕೊಂಡಿದ್ದೆ. ಸೊ ಇವತ್ತು ಸಿಕ್ಕಿದೆ, ಒಂದು ತೊಗೊಳ್ಳೋಣ ಅಂತ ಇವತ್ತು ಬಿಲ್ಲಿಂಗ್ ಆಗ್ತಾ ಇದ್ದೀನಿ. ಸೊ ಹೋಗೋಣ. ನೋಡಿ ಹೆಂಗಿದೆ ಫ್ರೂಟ್, ಮಿನಿ ಜಾಕ್ ಫ್ರೂಟ್. ಎಷ್ಟು ರೈಸ್? ಕೊಕೊನಟ್ ಐಸ್ ಕ್ರೀಮ್. ತಗೋ ಅಣ್ಣ, ಇದು ಬಿಲ್ ಹಾಕಿ. ನಾನು ಇದನ್ನು ತೊಗೊಂಡೆ. ನಾನು ಶಾಪಿಂಗ್ ಆಯಿತು. ಇವಾಗ ಮನೆಗೆ ಹೋಗೋಣ. ಬಟ್ ಏನಂತ ಬಂದಿದ್ವಿ ಅದನ್ನು ತಗೊಂಡಿಲ್ಲ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಜಾಕ್ ಫ್ರೂಟ್ ತಗೊಂಡ. ಜಾಕ್ ಫ್ರೂಟ್, ಮಿನಿ ಜಾಕ್ ಫ್ರೂಟ್ ಇದೆ. ಅದನ್ನ ನಾನು ಟೇಸ್ಟ್ ಮಾಡಬೇಕು. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಲಾಗಾಸು ಅರ್ಜುನ, ಬೇರೆ ಅಂಗಡಿಗೆ ಹೋಗೋಣವಾ? ನೋಡಿ ಹೋಗೋಣ. ಐಸ್ ಕ್ರೀಮ್ ತಿನ್ನೋಣ ಮಾಡ್ತಿದ್ವಿ. ಅಮೂಲ್ ಕೊಕೊನಟ್ ಐಸ್ ಕ್ರೀಮು ತಿಂತಾ ಇದೀವಿ ಇವಾಗ ಟೇಸ್ಟ್ ಮಾಡೋಕ್ಕೆ. ಹೆಂಗೈತೆ? ಮಾತೇ ಬರೋಲ್ಲ. ಗೊತ್ತಿಲ್ಲ, ನಾನು ಇವಾಗ ಟೇಸ್ಟ್ ಮಾಡ್ತಿದ್ದೀನಿ. ಮಾತೇ ನಿಲ್ಸಲ್ಲ. ಇಲ್ಲೆಲ್ಲ ಬರೀ ಬಟ್ಟೆಗಳಿದ್ದಾವೆ. ನಮಗೆ ಬೇಕಾಗಿರೋಂಥ ಐಟಮ್ ಅಂತೂ ಇಲ್ಲ. ಸೊ ಬೇರೆ ಸ್ಟೋರ್ಗೆ ಹೋಗೋಣ. ಶೂ ಇಷ್ಟ ಆಯಿತು. ಸೊ ಅದಕ್ಕೆ ತೊಗೊಂಡಿದ್ದೀನಿ. ಎಷ್ಟು ನನಗೆ ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ಬಸ್ ಸ್ಟಾಪಲ್ಲಿ ಅಂತ ಈಗ ಬಸ್ ಬಂದಿಲ್ಲ. ಸೊ ಅದಕ್ಕೆ ಕರ್ಕೊಂಡು ಮನೆಗೆ ಹೋಗೋಣ ಅಂತ. ಇನ್ನೂ ಇವತ್ತೆಲ್ಲ ಟೈಮ್ ಇದೆ. ಇವತ್ತು ಟೈಮ್ ಇದೆ, ನಾಳೆ ಬೆಳಗ್ಗೆನೂ ಟೈಮ್ ಇದೆ. ಎಷ್ಟೊಂದು ಟೆನ್ಷನ್ ತಗೊಳ್ಳೋದು ಬೇಡ, ತಗೋಬರೋಣ. ಎಲ್ಲ ಡೆಕೋರೇಟಿವ್ ಐಟಮ್ಸ್ ಇರಲಿ ಅಥವಾ ಸೆಲೆಬ್ರೇಷನ್ಗೆ ಏನೇನು ಬೇಕು ಅದೆಲ್ಲ ಐಟಮ್ಸ್ ತಗೊಬರೋಣ. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ನನ್ನ ತಂಗಿ ಬಂದು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ನಾವು. ಏನಾದ್ರು ಹಾಯ್ ಬಾಯ್ ಏನಾದರೂ ಹೇಳು. ಸುಮ್ಮನೆ ಇದ್ರೆ ನೀನು ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ. ಹಾಂ, ಮದರ್ಸ್ ಡೇ ಇದೆ ನಾಳೆ. ಏನು
ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ. ನೋಡಿ ಕೇಳಿದ್ರೆ ಹಿಂಗೆ ಐಡಿಯಾ ಹೇಳು ಅಂದರೆ ಈ ಥರ ಅಥವಾ ಅರ್ಜುನ ಹೇಳೋದು ಅಮ್ಮನಿಗೆ ಬಟ್ಟೆ ಕೊಡ್ಸೋಣ ಅಂತ ಬಟ್ಟೆ ಅಲ್ಲ ಅಮ್ಮನಿಗೆ ಬಟ್ಟೆ ಕೊಡ್ಸೋಣ ಅಂತ ಅಂದರೆ ಡ್ರೆಸ್ ಏನಾದರೂ ಚೂಡಿದಾರು ಅಥವಾ ಸ್ಯಾರಿ ಆ ಥರ ಏನಾದರೂ ಕೊಡ್ಸೋಣ ಅಂತ ಸ್ಯಾರಿ ಹೇಳ್ತಾಳೆ. ಬಟ್ ಬಜೆಟ್ ಬೇಕು ಗಾಯ್ಸ್, ಬೇಕೇ ಬೇಕು. ತಂದೂರಿ ಬೇಕು. ಹಾಕ್ಬಿಡೋಣ. ನಾನು 100 ಕೊಡ್ತೀನಿ. ತಂದೂರಿ ತಗೊಳಕ್ಕೆ ಇದು ಅಪ್ಪ ಹತ್ರ ಅದು ಮಮ್ಮಿ ಮದರ್ಸ್ ಡೇ ಮಾಡಕ್ಕೆ ಇಸ್ಕೊಂಡಿರೋದು. ನೋಡಿ ಹಂಗಾಡ್ತವ್ರೆ. ನಿಮ್ಗೇನೋ ಸರ್ಪ್ರೈಸ್ ತರಕ್ಕೆ ಬಂದಿದ್ದಾರೆ. ನಿಮ್ಗೆ ಇಷ್ಟ ಅಲ್ಲ ಅದಕ್ಕೆ ತಂದೂರಿ ಥರ ನಮ್ಮ ಮಮ್ಮಿ ಸರ್ಪ್ರೈಸ್ ಫುಡ್ ತಗೊಳಕ್ಕೆ ಬಂದಿದ್ದೀವಿ. ನಮ್ಮ ಕ್ಯಾಟ್ಗೆ ಫುಡ್ ಖಾಲಿ ಆಗ್ತಿದೆ, ಸೊ ಅದಕ್ಕೆ ಫುಡ್ ತಗೊಳಕ್ಕೆ ಬಂದಿದ್ವಿ ಡ್ರೂನ್ಸ್ ಶಾಪ್ಗೆ. ನನ್ನ ತಂಗಿ ಹೋಗಿದ್ದಾಳೆ ತೊಗೊಂಬರೋಕ್ಕೆ. ಬಾ. ಆನ್ಲೈನೆಲ್ಲ ಬೆಸ್ಟಪ್ಪ. ಈಗ ಜ್ಯೂಸ್ ತೊಗೊಂಬರೋಣ ಅಂತ ಹೋಗ್ತೀವಿ. ನೋಡಿ ಆಲ್ರೆಡಿ ಜ್ಯೂಸ್ ಇಟ್ಬಿಟ್ಟೆ. ಒಂದು ಎತ್ಕೊಂಡು ಹೋಗ್ಬಿಡೋಣ, ಒಂದು ಎತ್ತಾಕೊಂಡು ಹೋಗ್ಬಿಡೋಣ. ಜ್ಯೂಸ್ ತೊಗೊಂಡ್ವಿ. ರೋಜಾ, ಒಂದು ಟೈಮ್ ನಿನ್ನ ಬರ್ಡೇಗೆ ಆ ಥರ ಕೇಕ್ ಒಂದೇ ಒಂದು ಪೀಸ್ ತಗೊಳ್ಳಿ. ಈ ಥರದಲ್ಲಿ ಯಾವುದೋ ಒಂದು ಈ ಥರದ್ದು ಒಂದೇ ಒಂದು ಪೀಸ್ ತೊಗೊಬಂದ್ಬಿಟ್ಟು ಗೈಸ್, ಆ ಥರ ಒಂದೇ ಒಂದು ಪೀಸ್ ತೊಗೊಬಂದ್ಬಿಟ್ಟು ಇವ್ರು ಬರ್ಡೇ ಮಾಡಿದ್ವಿ ಗೈಸ್. ಬರ್ಡೇ ಮಾಡಿದ್ವಿ, ಅದೇ ಚೆನ್ನಾಗಿರೋ ಬರ್ಡೇ, ಕ್ಯೂಟ್ ಬರ್ಡೇ ಅದು ಗೈಸ್. ನಿನ್ನೆ ಏನೂ ತರೋಕ್ಕಾಗಲಿಲ್ಲ, ಸೊ ಅದಕ್ಕೆ ಇವತ್ತು ನಾವು ಅಮ್ಮನಿಗೆ ಗಿಫ್ಟ್ ತೊಗೊಂಬರೋಣ ಅಂತ ಪೋತಿಸ್ ಹತ್ರ ಹೋಗ್ತಾ ಇದ್ದೀವಿ. ಬನ್ನಿ ಏನು ತೊಗೊಳ್ಳೋಣ ಅಂತ ಇನ್ನೂ ಗೊತ್ತಿಲ್ಲ, ಒಳಗಡೆ ಹೋಗಿ ಡಿಸೈಡ್ ಮಾಡ್ತೀನಿ ಗೈಸ್. ಡ್ರೆಸ್ ತೊಗೊಳ್ಳೋಣ ಅಂತ ಬಂದ್ಬಿಟ್ಟು ಇವಾಗ ಸ್ಯಾರಿ ನೋಡೋಕೆ ನಿಂತ್ಕೊಂಬಿಟ್ಟಿದ್ದೀವಿ ಗೈಸ್. ಫುಲ್ಲು ಸುತ್ತ ಎಲ್ಲಿ ನೋಡಿದ್ರು ಸ್ಯಾರಿಗಳು. ನನಗಂತೂ ನೋಡಿ ಸಖತ್ ಖುಷಿ ಆಗ್ತಾಯಿದೆ. ಯಾವ ಸ್ಯಾರಿ ತೊಗೊಳ್ಳಿ, ಯಾವ ಸ್ಯಾರಿ ಬಿಡಲಿ ಅಂತಲೇ ಗೊತ್ತಾಗ್ತಿಲ್ಲ. ತುಂಬಾ ದುಡ್ಡು ಮಾಡಿದ್ರೆ ನಿಜವಾಗ್ಲೂ ನಮ್ಮ ಅಮ್ಮನಿಗೆ ಕಾರ್ ತೊಗೊಂಡು ಕಾರ್ ತುಂಬ ಸ್ಯಾರಿ ತುಂಬ್ಕೊಂಡು ಮನೆಗೆ ಹೊಟ್ಟೋಗ್ಬಿಡ್ತೀನಿ. ನಮ್ಮ ನೋಡಿ ಫುಲ್ಲು ಖುಷಿ ಆಗ್ಬಿಡ್ಬಿಟ್ಟು ಒಂದು ಒಳ್ಳೆ ಬಟ್ಟೆ ತೊಗೊಂಡೋಗ್ಬೇಕು ಅಮ್ಮನಿಗೆ. ಅಮ್ಮ ಹಾಕ್ಕೊಂಡು ಇವತ್ತು ಖುಷಿಯಾಗಿ ಓಡಾಡಬೇಕು. ನಮಗೆ ಅದನ್ನು ನೋಡೋಕೆ ತುಂಬ ಖುಷಿ ಆಗುತ್ತೆ. ಇಷ್ಟು ಸ್ಯಾರಿಗಳಿದೆ, ಎಷ್ಟೊಂದು ಸ್ಯಾರಿಗಳಿದೆ. ಇಲ್ಲೊಂದು 3-4 ಫ್ಲೋರ್ ಬರೀ ಸ್ಯಾರಿಗಳೇ ಇದೆ ಗೈಸ್. ಎಲ್ಲ ಚೂಡಿದಾರ್ಗಳಿದೆ. ಚೂಡಿದಾರ್ ಸೆಟ್ ರೆಡಿಮೇಡ್ ಸಿಗುತ್ತಾ? ಹೌದಾ? ನೋಡಿ ಸ್ಯಾರಿಗಳು ಸಖತ್ತಾಗಿದೆ ಸ್ಯಾರಿಗಳು. ಅರ್ಜುನ ಇದು ನೋಡ್ಬಾ. ಹಾಂ, ಹೊಲ್ದಿರೋದು ಇದು. ಮನೆಗೆ ಹೋಗ್ತಾ ಇದ್ದೀವಿ ಇವಾಗ. ಏನು ಸರ್ಪ್ರೈಸು, ಯಾವ ಕಲರ್ದು ಡ್ರೆಸ್ ತಗೊಂಡ್ವಿ ಅಂತ ನಿಮಗೆ ಲಾಸ್ಟ್ ಎಂಡಿಂಗ್ವರೆಗೂ ವೆಯ್ಟ್ ಮಾಡಿ, ಆಮೇಲೆ ನಿಮಗೆ ನೋಡಿ ಒಂದು ಹುಡುಗಿನ ತೋರಿಸ್ತೀನಿ. ಹಾಯ್ ಅಣ್ಣ. ಹಾಯ್ ಗೈಸ್. ಮಾತಾಡ್ಬೇಕಿಲ್ಲ ಅಣ್ಣ, ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ನಂಗೊಂದು ಪಪ್ಪಿ ಕೊಡು ಹೋಗ್ಲಿ. ಹಾಂ, ಬಾಯ್ ಮಾಡಿಬಿಡು. ಬಾಯ್ ಮಾಡು. ಬಾಯ್. ಯಾರು ಇವ್ರಲ್ಲ? ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ. ತಂದಿರೋದು ಹಲಸಿನ ಹಣ್ಣು ಹಿಂಗಿದೆ. ಸೊ ಇದನ್ನ ಇವತ್ತು ನಾನು ತಿಂತಾ ಇದ್ದೀನಿ. ಇದು ಮಿನಿ ಜಾಕ್ ಫ್ರೂಟ್, ಹೆಬ್ಬಲಸು ಅಂತಾನೂ ಕರೀತಾರೆ. ಸೊ ಇದನ್ನ ನಾನು ಇವತ್ತು ತಿಂದ್ಬಿಟ್ಟು ಟೇಸ್ಟ್ ಹೆಂಗಿರುತ್ತೆ ಅಂತ ಹೇಳ್ತೀನಿ. ಸಪೋಟ ತರ ಸ್ಮೆಲ್ ಬರ್ತಾ ಇದೆ. ಒಂದೇ ಒಂದು ತೊಳೆ ಕಾಣಿಸಿದ್ಯಾ? ಇದು ಇಲ್ಲಿ ದೋಸೆ ಹಲಸಿನ ತೊಳೆ ತಿಂತಾ ಇದ್ದೀನಿ ಗಾಯ್ಸ್, ತಿಂತಾ ಇದ್ದೀನಿ ಹಲಸಿನ ಹಣ್ಣು. ಒಂಥರ ಹುಳಿ ಹುಳಿ ಹಲಸಿನ ಹಣ್ಣಿನ ಬೀಜ ನೋಡಿ, ಈ ತರ ಸಣ್ಣದಾಗಿ ಮೊಟ್ಟೆ ತರ. ಎಲ್ಲ ಬರೋ ಅಷ್ಟರಲ್ಲಿ ಇನ್ನೊಂದಷ್ಟು ಐಟಮ್, ಡೆಕೋರೇಟಿವ್ ಐಟಮ್ಸ್ ತರಬೇಕು. ಗಿಫ್ಟ್ ಇನ್ನೂ ಪ್ಯಾಕ್ ಮಾಡಿಸಿಲ್ಲ. ಹೋಗಿ ಇವಾಗ ಎಷ್ಟು ಕೆಲಸ ಇದೆ ಅಂದರೆ ಗಿಫ್ಟ್ ಪ್ಯಾಕ್ ಮಾಡಿಸ್ಬೇಕು, ಹಾಗೆ ಬಲೂನ್ಸ್ ತರಬೇಕು, ಕೇಕ್ ಆರ್ಡರ್ ಕೊಟ್ಬಿಟ್ಟು ಬರಬೇಕು. ಸೊ ಕೇಕ್ ಯಾವ ಫ್ಲೇವರು ಏನೋ ಗೊತ್ತಿಲ್ಲ ನನಗೆ, ಯಾಕಂದರೆ ಎಲ್ಲ ಲೇಟಾಗಿ ಬರೋದ್ರಿಂದ ಆ ಟೈಮ್ಗೆ ನಮಗೆ ಸ್ವಲ್ಪ ಐಸ್ ಕೇಕ್ ಬರುತ್ತಲ್ವ, ಕೋಲ್ಡಲ್ಲಿರೋವಂಥದ್ದು, ಆ ಕೇಕ್ ತೊಗೊಬಂದರೆ ಚೆನ್ನಾಗಿರುತ್ತೆ. ಇನ್ನೊಂದು ಏನು ಭಯ ಅಂದರೆ ನಮ್ಮಮ್ಮಗೆ ಇಷ್ಟ ಆಗಲ್ಲ ಇಲ್ಲಿಗೆ ಬರೋದಕ್ಕೆ. ಯಾಕಂದರೆ ಅವ್ರಿಗೆ ಸೆಲೆಬ್ರೇಟ್ ಮಾಡೋದು, ಸೆಲೆಬ್ರೇಷನ್ನು ಇದು ಯಾವುದು ತುಂಬ ಅವ್ರು ಲೈಕ್ ಮಾಡಲ್ಲ.
ಸೊ ಏನೋ ಒಂದು ಸುಳ್ಳು ಹೇಳಿ ಅವ್ರನ್ನ ಎಲ್ಲ ಕರ್ಕೊಂಬರ್ಬೇಕು. ಸೊ ನಮ್ಮದು ಅಲ್ಲೊಂದು ಮನೆ ಇದೆ, ಇಲ್ಲೊಂದು ಮನೆ ಇದೆ. ಸೊ ಈ ಮನೇಲಿ ನಾನು ಇದ್ದೀನಿ ಇವಾಗ. ಈ ಮನೇಲಿ ಡೆಕೋರೇಷನ್ಸ್ ಮಾಡಿ ಆಮೇಲೆ ಅವರು ಅಡುಗೆ ಎಲ್ಲ ಮಾಡಿರ್ತಾರೆ. ಅಮ್ಮ ಅಡುಗೆ ಎಲ್ಲ ಮಾಡಾದ್ಮೇಲೆ ಏನೋ ಒಂದು ಸುಳ್ಳು ಹೇಳಿ ಇಲ್ಲಿ ಕರ್ಕೊಂಬರ್ಬೇಕು. ಸೊ ಅದೊಂದೇ ಕಷ್ಟ ಇದೆ. ಲೆಟ್ ಮೀ ಸಿ ಏನು ಮಾಡೋಣ ಅಂತ ನೋಡ್ತಾ ಇರಿ. ಸ್ವಲ್ಪ ಇವಾಗ ಅಂಗಡಿಗೆ ಹೋಗ್ಬಿಟ್ಟು ಎಲ್ಲ ಐಟಮ್ಸ್ ತೊಗೊಂಬರ್ತೀನಿ, ಅದನ್ನು ವ್ಲಾಗ್ ಮಾಡ್ತೀನಿ. ಸೊ ಎಲ್ಲ ತೊಗೊಬಂದು ಹಿಂಗೆ ಮಾಡ್ತೀನಿ, ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ. ಇನ್ನೇನಿಲ್ಲ, ಅಮ್ಮಂಗೆ ಖುಷಿ ಆದರೆ ಅಷ್ಟೇ ಸಾಕು. ಇದು ಏನಂದರೆ ಮದರ್ಸ್ ಡೇ ಸೆಲೆಬ್ರೇಷನ್ ಅಂದರೆ ಇದು ಒನ್ ಡೇ ಸೆಲೆಬ್ರೇಷನ್ ಅಲ್ಲ. ಬಟ್ ಏನಂದರೆ ಯಾವಾಗಲೂ ನಾರ್ಮಲ್ ಡೇಸೇ ಇರುತ್ತೆ. ದಿನ ಎದ್ದೊಳೋದು, ಅಂಗಡಿಗೆ ಹೋಗೋದು ಬರೋದು, ಅಮ್ಮ ಅಡುಗೆ ಮಾಡ್ತಿರ್ತಾರೆ, ನಾವು ತಿನ್ನೋದು, ಅವ್ರ ಕೆಲಸ ಮಾಡೋದು, ಇದೆಲ್ಲ ಇದ್ದಿರುತ್ತೆ. ಬಟ್ ಅವ್ರಿಗಂತ ಒಂದು ಸ್ಪೆಷಲ್ ಡೇ. ಇನ್ನೊಂದೇನೆಂದರೆ ನನ್ನ ಮೇನ್ ಥಿಂಗ್ ಏನಂದರೆ ಅಮ್ಮಂದು ಬರ್ಡೇ ನನಗೆ ಗೊತ್ತಿಲ್ಲ, ಬರ್ಡೇ ಡೇಟ್ ಗೊತ್ತಿಲ್ಲ. ಅವ್ರನ್ನ ಕೇಳಿದ್ರು ಅವ್ರಿಗೂ ಕೂಡ ಒಂದು ಐಡಿಯಾ ಇಲ್ಲ. ಸೊ ಏನಂದರೆ ಅಟ್ಲೀಸ್ಟ್ ಮದರ್ಸ್ ಡೇ ಏನಾದರೂ ಮಾಡೋಣ, ಮದರ್ಸ್ ಡೇ ದಿವಸ ಆದರೂ ಏನಾದರೂ ಅಂತ, ಅದೇ ಲೈಕ್ ಬರ್ಡೇ ಥರನೇ. ಸೊ ಬರ್ಡೇ ಮಾಡ್ದಂಗೆ ಅನಿಸುತ್ತೆ ನನಗೆ, ಖುಷಿ. ಸೊ ಬರ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತ. ಸೊ ಅದು ಹೆಂಗೆ ಆಗುತ್ತೆ ಏನು ಅಂತ ಏನೋ ಕತೆ ಗೊತ್ತಿಲ್ಲ ನನಗೆ. ಅಮ್ಮ ಬರ್ತಾರೋ ಇಲ್ವೋ, ಅಥವಾ ನಮ್ಮ ಡ್ಯಾಡಿ ಬರ್ತಾರೋ ಇಲ್ವೋ. ಅವರು ಬಂದುಬಿಟ್ಟು ಡ್ಯೂಟಿಗೆ ಹೊಟ್ಟೋಗ್ತಾರೆ, ಮತ್ತೆ ಆಟೋ ಇದೆ, ಆಟೋ ಓಡಿಸ್ತಾರೆ. ಲೆಟ್ ಮೀ ಸಿ, ಗಾಡ್ ನೋಸ್. ಮದರ್ಸ್ ಡೇ ದಿನನೇ ಐ ಆಮ್ ಸೆಲೆಬ್ರೇಟಿಂಗ್ ಲೈಕ್ ಮೈ ಮದರ್ಸ್ ಬರ್ಡೇ. ಒಂದಷ್ಟು ಬಲೂನ್ ಊದ್ಬಿಟ್ಟು ಗೋಡೆಗೆಲ್ಲ ಸ್ವಲ್ಪ ಹಾಕ್ಬಿಟ್ಟು ಒಂದಷ್ಟು ಮಧ್ಯದಲ್ಲಿ ಚೇರ್ ಇಟ್ಟು ಎಲ್ಲ ಮಾಡೋಣ ಅಂದ್ಕೊಂಡಿದ್ದೀನಿ. ಗೈಸ್ ಇಷ್ಟೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಇವಾಗ. ಬಂದ್ವಿ ಗೈಸ್, ಇಲ್ಲಿ ಎಷ್ಟೊಂದು ರೇಟ್, ಒಂದು ಪೀಸ್ಗೆ 160, 170. ಬೇರೆ ಕಡೆ ಹೋಗಿ ಹುಡ್ಕೋಣ, ಕೇಕ್ ಸಿಗುತ್ತೆ. ಅಟ್ಲೀಸ್ಟ್ ಐಸ್ ಕೇಕ್ ಸಿಕ್ಕಿಲ್ಲ ಅಂದ್ರೆ ನಾರ್ಮಲ್ ಕೇಕ್ ಆದರೂ ಕಟ್ ಮಾಡಲೇಬೇಕು. ನೋಡಿ, ಈ ಥರ ನಾನು ಡೆಕೋರೇಷನ್ ಮಾಡಿದ್ದೀನಿ. ಲ್ಯಾಂಪ್ ಎಲ್ಲ ಇಟ್ಟು ಬಲೂನ್ಸ್ ಎಲ್ಲ ಹಾಕಿ ನೀಟಾಗಿ ಡೆಕೋರೇಷನ್ ಮಾಡಿದ್ದೀನಿ. ಅಮ್ಮ ಬರೋದನ್ನ ವೆಯ್ಟ್ ಮಾಡ್ತಾ ಇದ್ದೀವಿ. ಅವ್ರು ಬಂದ ತಕ್ಷಣ ಸ್ಟಾರ್ಟ್ ಮಾಡೋದೆ. ಸರ್ಪ್ರೈಸ್! ಅಪ್ಪ ಬರ್ತೈತೆ ಇವಾಗ ಅಲ್ಲಿ ಬರ್ತೈತೆ. ರೋಜ ಬಾರೆ ಅಣ್ಣ, ಅಪ್ಪ ಬರ್ತೈತಿರು. ಸರ್ಪ್ರೈಸ್ ಆಗ್ಬಿಟ್ರು. ಎಲ್ಲ ಸುಳ್ಳು ಹೇಳ್ಬೇಡ, ನೀನ್ ತಂದು ಕೊಡೋಲ್ಲ. ನಿಜ ನಾನ್ ನಂಬಲ್ಲ. ಈ ಕವರ್ ಇಲ್ಲಿತ್ತು, ಈ ಕವರ್ ಇಲ್ಲಿತ್ತು. ಇಲ್ಲ, ಇರ್ಲಿಲ್ಲ. ನಾನ್ ನೋಡಿ ಬಂದ ಸುಳ್ಳು ಹೇಳ್ಬೇಡ. ಸುಳ್ಳು ಹೇಳ್ಬೇಡ. ನಡೀರಿ, ಬನ್ರಿ, ಬಾರೋಜ. ಅಮ್ಮಯ್ಯ ಅನ್ಸೋಣ, ಅನ್ಸೋ. ಅನ್ಸ್ರಿ ಮಮ್ಮಿ. ಹ್ಯಾಪಿ ಮದರ್ಸ್ ಡೇ. ಫಾದರ್ಸ್ ಡೇ ನೆಕ್ಸ್ಟ್.
ಕಟ್ ಮಾಡ್ರಿ ಮಮ್ಮಿ ಕೇಕು. ಬರುತ್ತಲ್ಲ ಇಲ್ಲಿ ನೋಡ ಪಾಪ. ಹಾ ಬನ್ನಿ ಈ ಕಡೆ ಬನ್ನಿ. ಮಮ್ಮಿ ಫೋಟೋ ಇಡ್ರಿ. ಫೋಟೋ ಇಟ್ಕೊಳ್ರಿ. ಕಾಪುನ್ ತಿನ್ಸ್ಬೇಕಲ್ಲ. ಬನ್ನಿ ಈ ಕಡೆ ಬನ್ನಿ. ಬಾಪುನ್ಗೆ ಯಾಕೆ ಕತ್ತಿ ಹೋದೆ ಅಪ್ಪಾಜಿಗೆ ನಿನ್ ಮನೆಗೆ ತಿನ್ಸು. ನಿನ್ ಮನೆಗೆ ಫೋಟೋ ಇಡಿ ಹಂಗೆ. ಬಾಪುರ್ತಿ ವಾಕ ಇಲ್ಲ ಬನ್ನಿ ಅತ್ತು. ಹಿಂಸೆ ಆಗ್ತಾವಳ ನಾನು ಅಲ್ಲಿ ಅಲ್ಲಿಂದ ಹಂಗಾರೆ ನೀನೆಲ್ಲ ತಂದಿರೋದು. ನೀನಲ್ಲ ನೀನ್ ತರಲ್ಲ. ಕೊಡು ಮಮ್ಮಿಗೆ ಗಿಫ್ಟ್. ಮಮ್ಮಿ ನೋಡ್ಲಿ ಕೊಡು. ತಂದಿಲ್ಲ ಹೋಗ್ ಕೊಡು. ಅಲ್ಲ ನಿಮ್ಮ ಅಪ್ಪ ತಂದಿರ. ಯಾರು ತಂದಿರೋದು? ನೀನ್ ತಂದಿರೋ. ಈಗ ಸುಧಾರ ಸೂಪರ್ ಆಯ್ತು. ನೀನು ಇಟ್ಕೊಂಡಿದ್ದೆ ನಂಗೆ ಹೇಳ್ತು ಹೊರಗಡೆ ಹೋಗಿದ್ರಲ್ಲ ಅವಾಗಿನ ಹಂಗೆ ಭಯ ಆಗಿತ್ತು. ಅವ್ವ ಹ್ಯಾಪಿ ಮದರ್ಸ್ ಡೇ. ನಂಗೊಂದು ಪಪ್ಪೆ ಕೊಟ್ಬಿಡು. ಇವ್ನು ನೋಡಿ ಇವಂದು ಎಲ್ಲ ಕತೆ ಮುಗೀತ. ಹೊಡ್ದಾಕ್ತಾವನ್ ಇವಾಗ. ಹೊಡ್ದಾಕ್ ಅರ್ಜುನ್ ಹೊಡ್ದಾಕ್. ಅಣ್ಣ ಎಲ್ಲಾರ್ಗು ಹೊಡ್ದಾಕ್ರಿ. ಅಣ್ಣ ಓಕೆ ಗೈಸ್ ಬಾಯ್. ಅದಕ್ಕೆ ಬಾಯ್ ಹೇಳಿ. ಬಾಯ್ ರಜಾ ಬಾಯ್. ಬಾಯ್ ಗೈಸ್.